ಪಂಚಮಸಾಲಿ ಪೀಠಕ್ಕೆ ಬೀಗ ಜಡಿದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ವಿಜಯಾನಂದ ಕಾಶ್ಯಪ್ನವರು. ಹುಬ್ಬಳ್ಳಿಯಲ್ಲಿ ಸಮಾಜದ ಮುಖಂಡರ ಸಭೆಯನ್ನು ನಿಗದಿ ಮಾಡಿದ್ದಾರೆ. ಪಂಚಮಸಾಲಿ ಸಮಾಜದ ಮುಖಂಡರ ಜೊತೆಗೆ ಮೀಟಿಂಗ್ ಅನ್ನು ನಡೆಸ್ತಾರೆ. ಪಂಚಮಸಾಲಿ ಶ್ರೀಗಳು ಮತ್ತು ಕಾಶ್ಯಪ್ಪನವರ್ ಅವರಿಬ್ಬರ ನಡುವೆ ನಡೀತಿರುವ ಕೋಲ್ಡ್ ವಾರ್ ಇದು. ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಪಂಚಮಸಾಲಿ ಪೀಠಕ್ಕೆ ಮೊನ್ನೆ ಕಾಶ್ಯಪ್ಪನವ್ರ ಕಡೆಯವರು ಬಂದು ಬೀಗ ಹಾಕಿದ್ರು, ಆಮೇಲೆ ಸ್ವಾಮೀಜಿ ಕಡೆಯವರು ಬಂದು ಬೀಗ ಒಡೆದು ಒಳಗಡೆ ಹೋಗಿದ್ರು, ಆಮೇಲೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಎಲ್ಲ ಡ್ರಾಮಾಗಳು ನಡೀತಾ ಇರೋದು ಕಾಶ್ಯಪ್ಪನವರ್ ವರ್ಸಸ್ ಪಂಚಮಸಾಲಿ ಜಗದ್ಗುರುಗಳು ಅವರಿಬ್ಬರ ನಡುವೆ ನಡೀತಿರುವ ಕೋಲ್ಡ್ ವಾರ್. ಹಾಗಾಗಿ ಇವತ್ತು ಕಾಶ್ಯಪ್ಪನವರ ಸುದ್ದಿಗೋಷ್ಠಿ ತೀವ್ರ ಕುತೂಹಲ ಕೆರಳಿಸಿದೆ. ಪೀಠಕ್ಕೆ ಬೀಗ ಹಾಕಿದ್ದು ಬಹಳ ದೊಡ್ಡ ಮಟ್ಟದ ಚರ್ಚೆ ಗ್ರಾಸ ಆಗಿತ್ತು. ಅದರ ಸಂಬಂಧನೇ ಸಭೆ ನಡೆಸಿ ಮಾಹಿತಿ ಕೊಡೋ ಸಾಧ್ಯತೆ ಇದೆ. ಯಾಕೆ ಪೀಠಕ್ಕೆ ಬೀಗ ಹಾಕಿದ್ವಿ, ಏನಾಯಿತು ಅನ್ನೋದ್ರ ಬಗ್ಗೆ ಅವರೇನೋ ಮಾಹಿತಿ ಕೊಡುವ ಸಾಧ್ಯತೆಗಳಿದೆ, ಮಾತಾಡಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ಇವತ್ತಿನ ಈ ಪತ್ರಿಕಾಗೋಷ್ಠಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಪಂಚಮಸಾಲಿ ಪೀಠಕ್ಕೆ ಕಾಶ್ಯಪ್ಪನವ್ರ ಬೆಂಬಲಿಗರು ಬಂದು ಬೀಗ ಹಾಕ್ತಾರಂತೆ, ಆಮೇಲೆ ಸ್ವಾಮೀಜಿಗಳ ಬೆಂಬಲಿಗರು ಬರ್ತಾರೆ, ಆ ಬೀಗ ತೆಗೆದು ಒಳಗಡೆ ಕಚೇರಿಗೆ ಹೋಗಿ ಕುತ್ಕೊಂಡ್ಬಿಡ್ತಾರೆ, ಅವ್ರ ಮೇಲೆ ಕೇಸ್ ಆಗುತ್ತೆ. ಕೇಸ್ ಆದಮೇಲೆ ಜಟಾಪಟಿ ಕಾರಣ ಆಗುತ್ತೆ, ಮಾಧ್ಯಮದಲ್ಲಿ ಸುದ್ದಿ ಆಗುತ್ತೆ. ಯಾಕಪ್ಪ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕ್ಬಿಟ್ಟಿದ್ದಾರೆ ಅಂತ ವಿಜಯಾನಂದ ಕಾಶ್ಯಪ್ಪನವರವರ ವಿರುದ್ಧವೂ ಕೂಡ ಒಂದು ಸ್ವಲ್ಪ ಆಕ್ರೋಶ ವ್ಯಕ್ತವಾಗುತ್ತೆ. ಸೊ ಇಡೀ ಪಂಚಮಸಾಲಿ ಹೋರಾಟ ಏನಿದೆ ಅದು ಮೊದಲಿಗೆ ಒಮ್ಮತದ ಹೋರಾಟ ಆಗಿತ್ತು. ಈಗ ರಾಜಕೀಯವಾಗದು ಬೇರೆ ಆಗಿದೆ. ಕಳೆದ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ ಎಲ್ಲ ಪ್ರತಿಭಟನೆ ಮಾಡ್ತಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಬದಲಾಗಿದೆ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ರವಿಕುಮಾರ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್, ಕಾಶ್ಯಪ್ಪನವರ ಸುದ್ದಿಗೋಷ್ಠಿ ಯಾಕೆ, ಏನೇನು ಮಾತಾಡ್ಬೋದು ರವಿಕುಮಾರ್? ಪ್ರಮುಖವಾಗಿ ಜಯಮೃತ್ಯುಂಜಯ ಸ್ವಾಮೀಜಿ, ಅದರಲ್ಲೂ ಪಂಚಮಸಾಲಿ ಪೀಠ ಮತ್ತು ಕಾಶ್ಯಪ್ಪನವರ ನಡುವಿನ ಕೋಲ್ಡ್ ವಾರ್ ನಿಜ ತಣ್ಣಗಾಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಕಳೆದ ವಾರವಷ್ಟೇ ಈ ಒಂದು ಪೀಠಕ್ಕೆ ಬೀಗ ಹಾಕಿದ ಪ್ರಕರಣದ ಬೆನ್ನಲ್ಲೇ ಈಗಾಗಲೇ ಈ ಒಂದು ಪ್ರಕರಣ ತಾತ್ಕಾಲಿಕವಾಗಿ ಸುಖಾಂತ್ಯ ಕಂಡಿದೆ. ಆದರೂ ಕೂಡ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟ ಇನ್ನೂ ಅಂತ್ಯವಾಗ್ತಾ ಇಲ್ಲ ಎಂಬುದಕ್ಕೆ ಇವತ್ತಿನ ಒಂದು ತುರ್ತು ಪತ್ರಿಕಾಗೋಷ್ಠಿಯ ಪ್ರಮುಖವಾದಂತಹ ಕಾರಣವಾಗಿದೆ. ಇವತ್ತಿನ ಒಂದು ತೀವ್ರವಾದಂತಹ ಒಂದು ತುರ್ತು ಪತ್ರಿಕಾಗೋಷ್ಠಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಅದರಲ್ಲೂ ಪ್ರಮುಖವಾಗಿ ಪಂಚಮಸಾಲಿ ಸಮಾಜದ 200ಕ್ಕೂ ಹೆಚ್ಚು ಮುಖಂಡರು ಮತ್ತು ಸಮಾಜದವರೊಂದಿಗೆ ತುರ್ತು ಸಭೆಯನ್ನು ನಡೆಸಿ ನಂತರ ಪತ್ರಿಕಾಗೋಷ್ಠಿಯನ್ನ ಮಾಡಲಿದ್ದಾರೆ. ಹೀಗಾಗಿ ಇವತ್ತಿನ ಒಂದು ತುರ್ತು ಪತ್ರಿಕಾಗೋಷ್ಠಿ ಮತ್ತು ಆ ಪತ್ರಿಕಾಗೋಷ್ಠಿಯಲ್ಲಿ ನೀಡಲಿರುವಂತಹ ಮಾಹಿತಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದ್ದು. ಈ ಒಂದು ಕುತೂಹಲದ ಈ ಪತ್ರಿಕಾಗೋಷ್ಠಿಯ ನಂತರ ಕಾಶ್ಯಪ್ಪನವರು ಯಾವ ರೀತಿಯಾದಂತಹ ಸ್ಫೋಟಕ ಮಾಹಿತಿ ನೀಡ್ತಾರೆ, ಅವರ ಮುಂದಿನ ನಡೆ ಏನಾಗ್ತಾ ಇದೆ ಎಂಬುದು ಸಾಕಷ್ಟು ಸಮಾಜದವರಿಗೆ ಮತ್ತು ಜಯಮೃತ್ಯುಂಜಯ ಸ್ವಾಮೀಜಿ ಅವರ ಒಂದು ಟೀಮಿಗೆ ಕುತೂಹಲವನ್ನು ಕೆರಳಿಸಿದ್ದು. ಇವೆಲ್ಲವುಗಳ ನಡುವೆ ಈಗಾಗಲೇ ಕಾಶ್ಯಪ್ಪನವರು ನಿನ್ನೆ ಕೂಡ ಹುಬ್ಬಳ್ಳಿಗೆ ತಡರಾತ್ರಿ ಆಗಮಿಸಿ ತಡರಾತ್ರಿಯವರೆಗೂ ಕೂಡ ಪಂಚಮಸಾಲಿ ಸಮಾಜದ ಮತ್ತು ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕದ ಪಂಚಮಸಾಲಿ ಸಮಾಜದ ಮುಖಂಡರೊಂದಿಗೆ ಬಿಡುವಿಲ್ಲದಂತಹ ಒಂದು ಸಭೆಯನ್ನು ನಡೆಸಿ ಈಗ ಕೂಡ ಸಭೆ ಮುಂದುವರೆದಿದ್ದು. ಈ ಒಂದು ಸಭೆಯಲ್ಲಿ ಯಾವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಪಂಚಮಸಾಲಿ ಸಮಾಜಕ್ಕೆ ಮತ್ತು ಅದರಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಯಾವುದೇ ರೀತಿಯಂತ ಶಾಕ್ ನೀಡ್ತಾರೆ, ಅವರ ಮುಂದೆ ನಡೆ ಏನು ಎಂಬುದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಪ್ರಣಾತ್, ರವಿಕುಮಾರ್ ಮಾಹಿತಿಗೆ.